ಚರ್ಚೆ ಆಗಲಿ, ಬಹಿರಂಗವಾಗಿ ಚರ್ಚೆ ಆಗಲಿ. ಏನೇನು ಸಾರ್ವಜನಿಕರಲ್ಲಿ ಪ್ರಶ್ನೆ ಇದೆ ಸಂಘಟನೆ ಬಗ್ಗೆ, ಸಂಘದ ಬಗ್ಗೆ, ನಿಮ್ಮ ಬಗ್ಗೆ, ನನ್ನ ಬಗ್ಗೆ, ನನ್ನ ಇಲಾಖೆ ಬಗ್ಗೆ, ನಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ಚರ್ಚೆ ಆಗಲಿ. ಐ ಆಮ್ ರೆಡಿ. ನಾನು ಹೇಳಿದ್ದೀನಲ್ಲ, ನೀವಾನ ಬಂದು ನನ್ನ ಆಫೀಸಲ್ಲಿ ಸ್ಪಷ್ಟನೆ ಕೊಡಿ, ಅಥವಾ ಪತ್ರನ ಬರೆದು ಕೊಡಿ. ಪತ್ರದಲ್ಲಿ ನನಗೇನಾದರೂ ಅನುಮಾನ ಇದ್ದರೆ ನಾನೇ ಬರ್ತೀನಿ. ಕೇಶವ್ ಕೃಪಾನಲ್ಲಿ ಕಾಫಿ ಚೆನ್ನಾಗಿ ಕೊಟ್ಟರೆ ನಾನು ಬರ್ತೀನಿ, ಅಥವಾ ನನ್ನ ಕಾಫಿನೇ ತಗೊಂಡು ಬರ್ತೀನಿ. ನಾನೇನು ಹೇಳ್ತಾ ಇದ್ದೀನಿ, ಹೌದು, ನನಗೂ ಅದೇ ಬೇಕಲ್ಲ ಏನು ಅಂತ, ನಾನು ಅದೇ ಹೇಳ್ತಾ ಇದ್ದೀರಲ್ಲ ಸರ್. 100% ಅವರು ಫಸ್ಟ್ ನಂದು 7 ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉತ್ತರ ಸಮಂಜಸ ಇದ್ರೆ ನಾನೇ ಕ್ಷಮೆ ಕೇಳ್ತೀನಿ, ಸಮಂಜಸ ಇಲ್ಲ ಅಂದ್ರೆ ಕ್ಲಾರಿಫಿಕೇಶನ್ಗೆ ಹೋಗೋಣ. ಅದಕ್ಕೇನಂತೆ, ದೇಶಭಕ್ತರ ಸಂಸ್ಥೆ ಅಲ್ಲೇನ್ರಿ ಇದು? ಐ ಆಮ್ ರೆಡಿ. ಆದ್ರೆ ದಲಿತರು ಯಾಕೆ RSS ಅಂತ ಹೇಳ್ತಾರೆ? ಅವರೇ ಅವರೇ ಹೇಳ್ತಾರೆ, ಬನ್ನಿ ಶಾಖೆಗೆ ಅಂತಾರೆ. ಮತ್ತೆ ಇವ್ರು ಹೇಳ್ತಾರೆ ದಲಿತ ಮನುಷ್ಯನ್ಗೆ ಯಾಕಪ್ಪ RSS ಅಂತ. ಆಸ್ ಅ ಹೋಮ್ ಮಿನಿಸ್ಟರ್ ಐ ಆಮ್ ಆಸ್ಕಿಂಗ್ ಅ ಕ್ವೆಶ್ಚನ್. 7 questions ಐ ಹ್ಯಾವ್ ಆಸ್ಕ್ಡ್. ಅದಕ್ಕೆ ಉತ್ತರ ಕೊಡಿ. ಕ್ಲಾರಿಫಿಕೇಶನ್ ಬೇಕಾದ್ರೆ ಸೌಜನ್ಯ ಭೇಟಿಗೆ ನಾನೇ ಬರ್ತೀನಿ, ಕೇಳ್ತೀನಿ. ಫಸ್ಟ್ ನೀವನ್ನ ಕೊಡಿಯಪ್ಪ ಉತ್ತರಕ್ಕೆ. ಯಾರನ್ನ ಇಲ್ಲ ಅಂತ ಹೇಳಿದಾರಾ? ನೋಡಿ, ಅದು ಒಂದು ಪ್ರಕರಣ ಗಮನಿಸಿದ್ದೀವಿ. ಅವ್ರ ಮೇಲೂ ಈಗಾಗಲೇ ಆ್ಯಕ್ಷನ್ ತೊಗೊಂಡಿದ್ದೀವಿ ಅಂತ. ಸ್ವಲ್ಪ ಅಲ್ಲಿ ವಾತಾವರಣ ತಿಳಿಗೊಳಿಸ್ಲಿಕ್ಕೆ ನಾವೇನು ಆ್ಯಕ್ಷನ್ ತೊಗೊಂಡಿಲ್ಲ ಮೊನ್ನೆ. ಅದ್ರ ಮೇಲೆ ನಿನ್ನೆ ಕೇಸು ಆಗಿದೆ, ಮತ್ತು ಅವರಿಗೆ ನಾವು ತನಿಖೆಗೂ ಒಳಪಡಿಸಿದ್ದೀವಿ ಆಗಲೇ ಆ ವ್ಯಕ್ತಿಗೆ. ಪ್ರತಿಭಟನೆ ಮಾಡುವಂಥದ್ದು ಎಲ್ಲರದ್ದು ಹಕ್ಕಿದೆ. ನಾವು ಯಾವುದೇ ಪ್ರತಿಭಟನೆಗೆ ನಾವು ತಡೆಯಲಿಕ್ಕೆ ನಾವು ಹೋಗೋದಿಲ್ಲ. ಶಾಂತಿಯುತವಾಗಿ ಯಾರನ್ನ ಎಲ್ಲನ ಪ್ರತಿಭಟನೆ ಮಾಡಿದ್ರೆ ನಾವು ಭದ್ರತೆ ಕೊಡ್ತೀವಿ.